ಹೇಳ್ತೇನೆ, ಒಬ್ಬೊಬ್ರು ಅಟೆಂಡೆನ್ಸ್ ಹೇಳ್ಬೇಕು. ವಿಕಾಸ್ ಪ್ರತೀಕ್, ರಾಕೇಶ್, ಆರಾಧ್ಯ, ವಿಜಯಲಕ್ಷ್ಮಿ, ಹರ್ಷಿತಾ, ಸಂಜನಾ, ಅನನ್ಯ, ಸಮರ್ಥ. ನೀನು ಹೇಳ್ತಿದ್ ಮಗನ ತಲೆಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಬರ್ಬೇಕಂತ ಹೇಳಿ ನಂಗೆ ಬಿಡ್ರಿ ಸರ್. ತಲೆಗೆ ಎಣ್ಣೆ ಹಚ್ಕೊಂಡು ಕೂದಲು ಬರ್ತಾವ್ರಿ, ಪದೇ ಪದೇ ಕಡಿಮೆ ಮಾಡಿಸೋದು. ಅದಕ್ಕೆ ನಮ್ಮ ಮಗನ ನೀ ತಲೆಗೆ ಎಣ್ಣೆ ಹಚ್ಚಲ್ಲ, ಮುಂದೆ ತಲೆ ಕೂದಲೆಲ್ಲ ಉದ್ರಿ ಬೋ ತಲೆ ಆತಂಕ ಓತಾಕ ಮಗನ ನಿನಗೆ ಒಂದು ಶಾನ್ಯಾದಿ. ನೀವ ಚಂದನ ಯಾಕೆ ಜಡೆ ಹಾಕಿಲ್ಲ? ಸರಿ, ನಿನ್ನೆ ನಾ ಶಾಲೆಗೆ ಲೇಟ್ ಆಗಿ ಬಂದಿದ್ದೆ, ನೀವು ಪನಿಷ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಇವತ್ತು ಲೇಟ್ ಆಗದಂತ ಹಂಗ ಬಂದೇರಿ. ಸರಿ, ನಿನ್ ಬೈಕ್ ದೇವ್ರ ಯಾಕಾಗಲ್ಲ ಕುಂದ್ರೆ. ನೀವಪ್ಪ ರಾಕೇಶ್, ಯಾಕಲೇ ನಿನ್ ಮರಿಬಿ ಇಷ್ಟ ಗಲೀಜಾಗಿದಾವ? ನೀವೇನ್ರಿ ಸರ್ ಕಷ್ಟಪಟ್ಟು ಓದ್ಕಂತ ಅದಕ್ಕೆ ಉರ್ಲಾಡ್ಕೊಂಡು ಓದಿದ್ರಿ. ಕಷ್ಟಪಟ್ಟು ಓದೋದಂದ್ರೆ ಉರ್ಲಾಡೋದು ಅಲ್ಲ ಮನ, ಜಾಸ್ತಿ ಓದೋದು ಕುಂದ್ರೆ. ನೀವ ವಿಜಯಲಕ್ಷ್ಮಿ, ಇವತ್ತು ಯಾಕೆ ಕಲರ್ ಡ್ರೆಸ್ ಹಾಕೊಂಡ್ಬಂದಿ? ಇವತ್ತು ನೀನ್ ಬರ್ತಾರನ? ಇಲ್ಲ ಸರ್, ನಿನ್ನೆ ಹೋಮ್ವರ್ಕ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಸರ್. ಹೋಮ್ವರ್ಕ್ ಜಾಸ್ತಿ ಇರೋದಕ್ಕೂ ಕಲರ್ ಡ್ರೆಸ್ ಹಾಕೊಂಡ್ಬಂದಿದ್ದಕ್ಕೂ ಏನ್ ಸಂಬಂಧ? ಸರ್, ಅದು ನಮ್ಮ ಅಮ್ಮ ನಾನು ಹೋಮ್ವರ್ಕ್ ಮಾಡ್ತಿದ್ರು, ಅದಕ್ಕೆ ಸ್ಕೂಲ್ ಯೂನಿಫಾರ್ಮ್ ತರಲಿಲ್ಲ ಸರ್. ಏನ ನಿಮ್ಮ ಅಮ್ಮ ನಿನ್ನ ಹೋಮ್ವರ್ಕ್ ಮಾಡ್ತಾರ, ನೀ ಬರ್ತೀಯ ಶಾಲೆಗೆ, ನಿಮ್ಮ ಅಮ್ಮ ಬರ್ತಾರ. ಇನ್ಮೇಲೆ ನೀನ್ ಹೋಮ್ವರ್ಕ್ ನೀನೇ ಮಾಡ್ಬೇಕು. ಸರಿ ಸರ್, ಮಾಡ್ತೀನಿ. ಈಗ ಒಬ್ಬೊಬ್ಬರಿಗೆ ಪ್ರಶ್ನೆ ಕೇಳ್ತೀನಿ, ಒಬ್ಬೊಬ್ರು ಉತ್ತರ ಹೇಳ್ಬೇಕು. ಚೆನ್ನೀರಪ್ಪ ಸರ್, ಟೈಟಾನಿಕ್ ಹಡಗು ಹೇಗೆ ಮುಳುಗಪ್ಪ? ಸರ್, ಟೈಟಾನಿಕ್ ಹಡಗು ಡುಬುಕ್ ಡುಬುಕ್ ಬುಳುಕ್ ಬುಳುಕ್ ಅಂತ ಮುಳುಗ್ ಸರ್. ಇಂಥ ಉತ್ತರ ಇದುವರೆಗೂ ಯಾರು ಕೊಟ್ಟಿದ್ದಲ್ಲ ಅಲ್ಲಿ? ಕುಂದ್ರೆ ಶಾಲೆ ಇದೆ. ನೀವು ಅಗತ್ಯ ನಮ್ಮ ರಾಷ್ಟ್ರೀಯ ಕ್ರೀಡೆ ಕುಂಟೆಬಿಲ್ಲೆ ಸರ್. ನಮ್ಮ ರಾಷ್ಟ್ರೀಯ ಕ್ರೀಡೆ ಕುಂಟೆಬಿಲ್ಲೆ. ಬಿಡ್ರಿ ನೀವು ಕುಂಟೆಬಿಲ್ಲೆ. ಒಲಿಂಪಿಕ್ಸ್ಗೂ ಸೇರಿಸ್ಬಿಡ್ತಿರ್ತಾರೆ ಕುಂದ್ರೆ. ನೀವಪ್ಪ ಪ್ರತೀಕ್, ಇಂಗ್ಲಿಷ್ ಆಲ್ಫಾಬೆಟ್ನಾಗ ಎಷ್ಟು ಅಕ್ಷರ ಅದಾವು? 2 ಅಕ್ಷರ ಅದಾವ ಸರ್. ಅದೇಗ್ಲಿ ನೋಡ್ರಿ ಸರ್, ALPHABET. ಹೌದು ಬಿಡುಪ್ಪ, ನಿನಗೆ 8 ಅಕ್ಷರ ಕುಂದ್ರೆ. ನೀವೇ ವಿಕಾಸ, ನೀನ್ ಹತ್ರ 10 ಚಾಕ್ಲೇಟ್ ಇರ್ತಾವ, 5 ಚಾಕ್ಲೇಟ್ ಅಣ್ಣನ್ನೇ ಕೊಟ್ಟಿ, ಎಷ್ಟು ಇದ್ದಾವ? ಕೊಡಂಗಿಲ್ರಿ ಸರ್. ಅದಕ್ಕೆ ಕೊಡಲ್ಲ ಸರ್. ನನ್ನ ಚಾಕ್ಲೇಟ್ ಯಾರಿಗೆ ಕೊಡಲ್ಲ ಸರ್, ಅವ್ರ ನನ್ನ ಕಡೆ 10 ಚಾಕ್ಲೇಟ್ ಉಳಿತಾವ ಸರ್. ಕುಂದ್ರಪ್ಪ, ನಿನ್ ಚಾಕ್ಲೇಟ್ ನೀನು ಇಟ್ಕೊಂಡು ಕುಂದ್ರ. ನೀವಪ್ಪ ಅನನ್ಯ, ಪಾನಿಪತ್ ಯುದ್ಧ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಗಿತು? ಸರ್, ಪಾನಿಪತ್ ಯುದ್ಧ ಪೇಜ್ ನಂಬರ್ 23 ಪ್ರಾರಂಭ ಆಗಿ 29ಕ್ಕೆ ಮುಗಿತ್ರಿ ಸರ್. ನಾನೀಗ ಪೇಜ್ ನಂಬರ್ ಕೇಳಿಲ್ಲ, ಇಸ್ವಿ ಕೇಳೀನಿ. ಕುಂದ್ರ. ನೀ ಹೇಳುವ ಹರ್ಷಿತಾ, 1869 ಏನಾಯ್ತು? ನಂಗೇನ್ ಗೊತ್ತ್ರಿ ಸರ್, ನಾವು ಹುಟ್ಟಿದಿಲ್ರಿ. ನೀವು ಹುಟ್ಟಿದ್ರಿ ಕರೆ, ಅವಾಗ ಗಾಂಧೀಜಿರು ಹುಟ್ಟಿದ್ರೆ ಕುಂದ್ರೆ. ನೀವಪ್ಪ ವರುಣ,